ಅಧಿವೇಶನದ ಮಧ್ಯೆನೇ ಡಿನ್ನರ್ ಮೀಟಿಂಗ್ ಸದ್ದು ಮಾಡ್ತಾ ಇದೆ. ನಿನ್ನೆ ಸತೀಶ್ ಜಾರಕಿಹೊಳಿಯಿಂದ ಡಿನ್ನರ್ ಪಾರ್ಟಿ ನಡೆದಿದೆ. ST SC ಸಚಿವರು, ಶಾಸಕರು, ಉದ್ಯಮಿಗಳು ಇದರಲ್ಲಿ ಭಾಗಿಯಾಗಿದ್ದರು. ಖಾಸಗಿ ಹೋಟೆಲಲ್ಲಿ ಆಗಿದ್ದಂಥ ಡಿನ್ನರ್ ಮೀಟಿಂಗ್ ಇದು. ಸತೀಶ್ ಆಯೋಜನೆ ಮಾಡಿದಂಥ ಸಭೆಯಲ್ಲಿ ಆಗಿರೋದೇನು ಚೆಕ್ ಮಾಡಿಕೊಂಡಾಗ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನದ ಚರ್ಚೆ ಕೂಡ ಒಂದು ಕಡೆ ನಡೆದಿದೆ. ದಲಿತ ಸಮುದಾಯದವ್ರಿಗೇ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗತ್ತೆ ಅಕಸ್ಮಾತ್ ಸಿದ್ದರಾಮಯ್ಯನವರು ಇಳಿದ್ರೆ ಅಂತ. ಮುಖ್ಯಮಂತ್ರಿ ಸ್ಥಾನ ದಲಿತರಿಗೆ ಹೋಗಬೇಕು ಅಂತೇಳಿ ಅಭಿಪ್ರಾಯ ಒಂದು ಕಡೆ ವ್ಯಕ್ತವಾಗಿದೆ. ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸಿಬಿಟ್ರೆ ದಲಿತರಿಗೆ ಅವಕಾಶ ಸಿಗಬೇಕಾವಾಗ ದಲಿತ ಸಮುದಾಯದಲ್ಲಿ ಹಲವರು ಹಿರಿಯ ನಾಯಕರಿದ್ದಾರೆ, ಅಂತಹವರಿಗೆ ಹೈಕಮಾಂಡ್ ಅವಕಾಶ ಮಾಡಿಕೊಡ್ಬೇಕು. ಈ ಬಗ್ಗೆ ಸ್ಪಷ್ಟವಾದ ಸಂದೇಶ ಜನರಿಗೆ ರವಾನೆ ಆಗಬೇಕು ಅಂಥೇಳಿ ಸಭೆಯಲ್ಲಿ ಈ ಒಂದು ಸದಸ್ಯರೆಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸಮುದಾಯದವರ ಪರ ನಿಲ್ಲೋಣ ಅಂದರೆ ಈಗೇನಾಗಿದೆ, ಬರೀ ಕಾಂಗ್ರೆಸ್ನ ದಲಿತರು, ಕಾಂಗ್ರೆಸ್ನ ಹಿಂದಾದವ್ರಿಗೆ ಮಾತ್ರ ಅಲ್ಲ ಇದು. ಬೇರೆ ಪಕ್ಷಗಳಲ್ಲಿ ದಲಿತ ಶಾಸಕರಿದ್ದರೂ ಕೂಡ ಅವರೂ ಕೂಡ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. BJPಲೇ ಇರಲಿ, JDS ಅಲ್ಲೇ ಇರಲಿ, ಎಲ್ಲೇ ಇರಲಿ, ಯಾವುದೇ ಪಾರ್ಟಿಲಿದ್ದರೂ ಕೂಡ ಅವರು ಈ ನಿರ್ಧಾರವನ್ನು ಒಪ್ತಾ ಇದ್ದಾರೆ. ಅದರ ಪರವಾಗಿ ನಿಂತ್ಕೊಳ್ಳೋಣ, ಅವಕಾಶಗಳಿದ್ದಾಗ ಎಲ್ಲರೂ ಒಗ್ಗಟ್ಟಾಗೇ ಪಡ್ಕೊಳ್ಳೋಣ. ಅದನ್ನು ದಲಿತ ಸಚಿವರು, MLA, MLCಗಳು, ಉದ್ಯಮಿಗಳಿಂದ ಅಭಿಪ್ರಾಯ ಒಂದು ಕಡೆ ವ್ಯಕ್ತವಾಗಿದೆ. ದಲಿತ ಸಮುದಾಯಕ್ಕೆ ಕೊಡುವುದಾದರೆ ಛಲವಾದಿ ಕೂಡ ಬೆಂಬಲವನ್ನು ಕೊಡ್ತಾರೆ ಅಂತ ಕೂಡ ಮಾತು ವ್ಯಕ್ತವಾಗಿದೆ.